ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಇದೇ ಡಿಸೆಂಬರ್ 19ನೇ ತಾರೀಕಿನಂದು IPL 2024 ಆ್ಯಕ್ಷನ್ ನಡೆಯಲಿದೆ. ಅಂದರೆ IPL ಸೀಸನ್ 17 ಆ್ಯಕ್ಷನ್ ನಡೆಯಲಿದೆ ಅಂತ ಹೇಳ್ಬೋದು. ಈ ಆ್ಯಕ್ಷನ್ನಲ್ಲಿ ನಮ್ಮ RCB ತಂಡ ಸ್ಟಾರ್ ಆಟಗಾರ ಅಂದರೆ ಒಬ್ಬ ಯಂಗ್ ಆಟಗಾರ, ಇನ್ನೊಬ್ಬ ಸ್ಟಾರ್ ಇಂಡಿಯನ್ ಬೌಲರ್ ಅಂತ ಹೇಳ್ಬೋದು. ಅದು ಶಾರ್ದೂಲ್ ಠಾಕೂರ್ ಮತ್ತು ಕಾರ್ತಿಕ್ ತ್ಯಾಗಿ ಅವರನ್ನು ಪಿಕ್ ಮಾಡುತ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಶಾರ್ದೂಲ್ ಠಾಕೂರ್ ಮತ್ತು ಕಾರ್ತಿಕ್ ತ್ಯಾಗಿ ಅವರು ನಮ್ಮ RCB ತಂಡಕ್ಕೆ ಎಷ್ಟು ಅಮೌಂಟ್ಗೆ ಬರ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡಬಹುದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ವಿಡಿಯೋ ಕೆಳಗೆ ಬ್ಲ್ಯಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನು ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಶಾರ್ದೂಲ್ ಠಾಕೂರ್ ಮತ್ತು ಕಾರ್ತಿಕ್ ತ್ಯಾಗಿ ಅವರನ್ನು ಯಾಕೆ ನಮ್ಮ RCB ತಂಡ ಖರೀದಿ ಮಾಡಬೇಕಂದ್ರೆ, ನಮ್ಮ RCB ತಂಡದಲ್ಲಿ ಈಗ ಡೆತ್ ಓವರ್ನಲ್ಲಿ ಬಾಲಿಂಗ್ ಮಾಡಲು ಯಾರೂ ಇಲ್ಲ. ಈಗ ಫಸ್ಟ್ ಓವರ್ನಲ್ಲಿ ಸಿರಾಜ್ ಅವರು ಬಾಲಿಂಗ್ ಮಾಡ್ತಾರೆ. ಸಿರಾಜ್ ಅವರು ಸ್ಟಾರ್ಟಿಂಗಲ್ಲೇ ಪವರ್ ಪ್ಲೇಯಲ್ಲಿ 3 ಓವರ್ ಬಾಲಿಂಗ್ ಮಾಡಿದರೆ ಅವರಿಗೆ ಡೆತ್ ಓವರ್ನಲ್ಲಿ 1 ಓವರ್ ಉಳಿದಿರ್ತದೆ. ಅದಕ್ಕಾಗಿ ಡೆತ್ ಓವರ್ನಲ್ಲಿ ಬಾಲಿಂಗ್ ಮಾಡೋದಕ್ಕಾಗಿ ಶಾರ್ದೂಲ್ ಠಾಕೂರ್ ಮತ್ತು ಕಾರ್ತಿಕ್ ತ್ಯಾಗಿ ಅವರನ್ನು ನಮ್ಮ RCB ತಂಡ ಟಾರ್ಗೆಟ್ ಮಾಡೇ ಮಾಡ್ತದೆ ಅಂತ ಹೇಳ್ಬೋದು. ಇನ್ನು ಮಿಚೆಲ್ ಸ್ಟಾರ್ಕ್ ಅವ್ರನ್ನು ಕೂಡ ಟಾರ್ಗೆಟ್ ಮಾಡುತ್ತೆ. ಆದರೆ ಫಾರಿನ್ ಪ್ಲೇಯರ್ಸ್ಗಳ ಸ್ಲಾಟ್ನಲ್ಲಿ ಇದೊಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಅದಕ್ಕಾಗಿ ಕಾರ್ತಿಕ್ ತ್ಯಾಗಿ ಮತ್ತು ಶಾರ್ದೂಲ್ ಠಾಕೂರ್ ಇವರು ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಶಾರ್ದೂಲ್ ಠಾಕೂರ್ ಮತ್ತು ಕಾರ್ತಿಕ್ ತ್ಯಾಗಿ ಅವರು ನಮ್ಮ RCB ತಂಡಕ್ಕೆ ಬರಬೇಕಾ ಬರಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.